ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂತಾರ ನಂತರ ಹೊಸ ಸಿನಿಮಾವನ್ನ ಕೈಗೆತ್ತಿಕೊಂಡಿದ್ದಾರೆ ಡಿವೈನ್ ಸ್ಟಾರ್. ಜೈ ಹನುಮಾನ್ ಸಿನಿಮಾ ಕೈಗೆತ್ತಿಕೊಂಡಿದ್ದಾರೆ ರಿಷಬ್ ಶೆಟ್ಟಿ. ಕಾಂತಾರ ನಂತರ ಹೊಸ ಸಿನಿಮಾವನ್ನ ಕೈಗೆತ್ತಿಕೊಂಡಿದ್ದಾರೆ ರಿಷಬ್ ಶೆಟ್ಟಿ ಅವರು. ಜೈ ಹನುಮಾನ್ ಸಿನಿಮಾವನ್ನ ಕೈಗೆತ್ತಿಕೊಂಡಿದ್ದಾರೆ. ಜೈ ಹನುಮಾನ್ ಚಿತ್ರದ ಮುಹೂರ್ತದಲ್ಲಿ ರಿಷಬ್ ಶೆಟ್ಟಿ ಭಾಗಿಯಾಗಿರೋದು. ಅಂಜನಾದ್ರಿಯಲ್ಲಿಯೇ ಜೈ ಹನುಮಾನ್ ಸಿನಿಮಾಗೆ ಸಿಕ್ತು ಚಾಲನೆ. ವಾಯುಪುತ್ರ ಹನುಮಂತನ ಪಾತ್ರಕ್ಕೆ ಜೀವ ತುಂಬಲಿದ್ದಾರೆ ರಿಷಬ್. ಸಾಂಪ್ರದಾಯಿಕ ಉಡುಗೆಯಲ್ಲಿ ರಿಷಬ್ ಹಾಗೂ ಪತ್ನಿ ಪ್ರಗತಿ ಮಿಂಚಿದ್ದಾರೆ. ಪ್ರಶಾಂತ್ ವರ್ಮಾ ನಿರ್ದೇಶನದಲ್ಲಿ ಮೂಡಿ ಬರಲಿದೆ ಈ ಒಂದು ಸಿನಿಮಾ. ಕಾಂತಾರ ನಂತರ ಹೊಸ ಸಿನಿಮಾ ಕೈಗೆತ್ತಿಕೊಂಡಿದ್ದಾರೆ ಈಗ ಡಿವೈನ್ ಸ್ಟಾರ್. ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಕಾಂತಾರ ಚಾಪ್ಟರ್ 1 ಈ ಹಿಂದೆ ಕಾಂತಾರ ಬಂದಿತ್ತು. ಸೊ ಎರಡು ಸಿನಿಮಾಗಳು ಕೂಡ ಅದ್ಭುತವಾಗಿ ಯಶಸ್ಸನ್ನ ಕಂಡಿದ್ವು. ಸೊ ಅದರ ನಂತರ ನೆಕ್ಸ್ಟ್ ಏನು ಮುಂದೇನು, ಹಾಗಾದ್ರೆ ರಿಷಬ್ ಶೆಟ್ಟಿ ಅವರು ಏನು ಮಾಡ್ತಾರೆ ಹಾಗಾದ್ರೆ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇತ್ತು. ಸೊ ಈಗ ರಿಷಬ್ ಶೆಟ್ಟಿ ಅವರು ಆಂಜನೇಯನ ರೂಪದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ನಮಗೆಲ್ಲ. ಜೈ ಹನುಮಾನ್ ಟೈಟಲ್ ಇರುತ್ತೆ, ಹನುಮನ ಸಿನಿಮಾ ಅದು. ಜೈ ಹನುಮಾನ್ ಚಿತ್ರದ ಮುಹೂರ್ತದಲ್ಲಿ ರಿಷಬ್ ಶೆಟ್ಟಿ ಅವರು ಭಾಗಿಯಾಗಿರೋದು. ಅಂಜನಾದ್ರಿ ಅಲ್ಲಿನೇ ಜೈ ಹನುಮಾನ್ ಚಿತ್ರದ ಮುಹೂರ್ತ ಕೂಡ ನಡೀತು. ಸೊ ಆ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರು ಭಾಗಿಯಾಗಿರುವಂಥ ಎಕ್ಸ್ಕ್ಲೂಸಿವ್ ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಜೈ ಹನುಮಾನ್ ಚಿತ್ರದ ಮುಹೂರ್ತದಲ್ಲಿ ರಿಷಬ್ ಶೆಟ್ಟಿ ಅವರು ಭಾಗಿಯಾಗಿರುವಂಥ ಎಕ್ಸ್ಕ್ಲೂಸಿವ್ ಫೋಟೋ ನಿಮಗೆ ತೋರಿಸ್ತಾ ಇದ್ದೀವಿ. ಅಂಜನಾದ್ರಿಯಲ್ಲಿಯೇ ಜೈ ಹನುಮಾನ್ ಸಿನಿಮಾಗೆ ಚಾಲನೆ ಸಿಕ್ಕಿರೋದು ಇವತ್ತು. ವಾಯುಪುತ್ರ ಹನುಮಂತನ ಪಾತ್ರಕ್ಕೆ ರಿಷಬ್ ಶೆಟ್ಟಿ ಅವರು ಜೀವ ತುಂಬಲಿದ್ದಾರೆ. ಸೊ ಎಲ್ರಿಗೂ ಕೂಡ ಒಂದು ಕುತೂಹಲ ಅಂತೂ ಇದ್ದೇ ಇತ್ತು. ಏನು ಮಾಡ್ಬೋದು ನೆಕ್ಸ್ಟು ರಿಷಬ್ ಶೆಟ್ಟಿ ಅವರು, ಯಾವ ಪಾತ್ರದಲ್ಲಿ ಬರ್ತಾರೆ, ಯಾವ ರೀತಿಯಾದಂಥ ಸಿನಿಮಾ ಆಯ್ಕೆ ಮಾಡಿಕೊಳ್ಬಹುದು ಅಂತ ಹೇಳಿ. ಸೊ ಈಗ ಹನುಮನ ಪಾತ್ರದಲ್ಲಿ ಅವರು ಮಿಂಚಲಿದ್ದಾರೆ. ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚಿದ್ದಾರೆ ರಿಷಬ್ ಹಾಗೂ ಅವರ ಪತ್ನಿ ಪ್ರಗತಿ ಅವರು. ಪ್ರಶಾಂತ್ ವರ್ಮಾ ನಿರ್ದೇಶನದಲ್ಲಿ ಮೂಡಿ ಬರಲಿರುವಂಥ ಒಂದು ಸಿನಿಮಾ ಇದು ಜೈ ಹನುಮಾನ್. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ ಪಾಟೀಲ್, ಯಾವ ರೀತಿಯಾಗಿ ಆಯಿತು ಇಲ್ಲಿ ಮುಹೂರ್ತ ಕಾರ್ಯಕ್ರಮ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಇಸ್ಲಾಂ ಈಗಾಗಲೇ ನಾವು ನೋಡೋದಾದ್ರೆ ಜೈ ಹನುಮಾನ್ ಸಿನಿಮಾ ಯಾವಾಗ ಪ್ರಾಜೆಕ್ಟ್ ಮುಹೂರ್ತ ಆಗುತ್ತೆ ಅನ್ನುವಂಥದ್ದು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಅದರಲ್ಲೂ ಸಹ ಕಾಂತಾರ ಸಿನಿಮಾ ನಂತರ ಯಾವ ಸಿನಿಮಾನ ಒಪ್ಕೊಳ್ಳಬಹುದು, ಯಾವ ಸಿನಿಮಾನ ಫಸ್ಟ್ ಪ್ರೊಜೆಕ್ಟ್ ಮಾಡ್ತಾರೆ ಅಭಿಮಾನಿಗಳ ಮುಂದೆ ರಿಷಬ್ ಶೆಟ್ಟಿ ಅವರು ಅನ್ನುವಂಥದ್ದು ಒಂದು $1 million ಕ್ವಶನ್ ಆಗಿತ್ತು. ಇದೀಗ ಅದಕ್ಕೆ ಉತ್ತರ ಸಿಕ್ಕಿರುವಂತದ್ದು. ಜೈ ಹನುಮಾನ್ ಸಿನಿಮಾವನ್ನ ಈಗ ಮುಹೂರ್ತಕ್ಕೆ ಅದ್ದೂರಿಯಾಗಿ ಚಾಲನೆ ಸಿಕ್ಕಿದೆ. ಈ ಒಂದು ಮುಹೂರ್ತದಲ್ಲಿ ನಿರ್ದೇಶಕ ಪ್ರಶಾಂತ್ ವರ್ಮಾ ಇರಬಹುದು, ಪ್ರಗತಿ ಶೆಟ್ಟಿ, ರಿಷಬ್ ಶೆಟ್ಟಿ ಇವರು ಎಲ್ಲರೂ ಸಹ ಕೂಡಿದ್ರು. ಅದರಲ್ಲೂ ಸಹ ಈಗ ಜೈ ಹನುಮಾನ್ ಸಿನಿಮಾದಲ್ಲಿ ಬರ್ತಿರುವಂತಹ ಒಂದು ಕುತೂಹಲದ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಹಿಂದೆ ಕೂಡ ಒಂದಷ್ಟು ಸುದ್ದಿ ಆಗಿತ್ತು. ಜೈ ಹನುಮಾನ್ ಸಿನಿಮಾಗೋಸ್ಕರ ರಿಷಬ್ ಶೆಟ್ಟಿ ಅವರು 80 ಕೋಟಿ ಸಂಭಾವನೆಯನ್ನ ಪಡೆದಿದ್ದಾರೆ ಅನ್ನುವಂಥದ್ದು. ಸೊ ಕನ್ನಡದ ಒಬ್ಬ ನಟ ತಮ್ಮ ಸಿನಿಮಾವನ್ನ ಹೊರತುಪಡಿಸಿ ಪರಭಾಷೆಯಲ್ಲಿ ಒಂದು ಸಿನಿಮಾ ಮಾಡ್ತಿದ್ದಾರೆ, 80 ಕೋಟಿ ಸಂಭಾವನೆ ಪಡೆದಿದ್ದಾರೆ ಅಂದ್ರೆ ಇಟ್ಸ್ ನಾಟ್ ಸ್ಮಾಲ್ ಥಿಂಗ್ ಅನ್ನುವಂಥದ್ದು. ಅದರಲ್ಲೂ ಸಹ ರಾಣಾ ದಗ್ಗುಬಾತಿ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಭಾಗಿಯಾಗ್ತಾರೆ ಮುಂದಿನ ದಿನಗಳಲ್ಲಿ. ಜೊತೆಗೆ ಹನುಮಂತನ ಒಂದು ಪಾತ್ರಕ್ಕೆ ಜೀವ ತುಂಬುತ್ತಾರೆ ರಿಷಬ್ ಶೆಟ್ಟಿ. ಯಾವ ರೀತಿ ಕಾಣಿಸ್ಕೊಳ್ಬಹುದು ಬಿಗ್ ಸ್ಕ್ರೀನ್ ಮೇಲೆ, ಈ ಒಂದು ಸ್ಪಿರಿಚುವಲ್ ಪಾತ್ರಕ್ಕೆ ಆ ಒಂದು ಭಕ್ತಿ ಇರಬಹುದು, ಎಲ್ಲವನ್ನೂ ಹೇಗ್ ಕೊಡ್ತಾರೆ ಅಂದ್ರೆ ಕಾಂತಾರ ಬೇರೆ ರೀತಿಯ ಒಂದು ಜಾನರ್ ಆದ್ರೆ ಈ ಪೌರಾಣಿಕ ಸಿನಿಮಾಗೆ ಯಾವ ರೀತಿ ಒಂದು ಜೀವ ಕೊಡ್ತಾರೆ ಅನ್ನುವಂತ ಒಂದು ಕುತೂಹಲ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಸಿನಿಮಾ ತಂಡದಿಂದ ಒಂದಷ್ಟು ಅಪ್ಡೇಟ್ ಅಧಿಕೃತವಾಗಿ ಕೊಡ್ತಾ ಹೋಗ್ತಾರೆ. ರಾಮ್, ಓಕೆ, ಥ್ಯಾಂಕ್ ಯು ಕೀರ್ತಿ ಪಾಟೀಲ್ ತಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.